ಸಿಂಪ್ಲಿಫಿಕೇಷನ್ ಸರಳೀಕರಣ ಲೆಕ್ಕ ನೋಡುವ. 3/5 + 4/15 - 1/3 ಇಂಟು 20/4 ಡಿವೈಡ್ 5/2 ಅಂತಿದೆ. ಮೊದಲಿಗೆ ಇಲ್ಲಿ ಏನು ಮಾಡ್ಬೋದು, ಎಲ್ ಸಿ ಎಮ್ ತೆಗಿಬೇಕು. ಮೊದಲಿಗೆ ಬರ್ಕೊಳ್ಳಿ, 3, 5, 15 ಎಲ್ ಸಿ ಎಮ್ ತೆಗಿಬೇಕು. 3ರಿಂದ ಮೊದಲಿಗೆ ಲೀಸ್ಟಿಂದ ಸ್ಟಾರ್ಟ್ ಮಾಡಿ. 3ರಿಂದ ಭಾಗಿಸಿ. 3 1 3, 5 ಹಾಗೆ ಬರ್ಕೊಳ್ಳಿ. 3 ಎಷ್ಟು 15, 3 5 15. ನಂತರ 5ರಿಂದ 1 ಹಾಗೆ, 5 1 5, 5 1 5. ನಂತರ ಏನು ಎಲ್ ಸಿ ಎಮ್ ಎಷ್ಟು ಹಾಗಾದರೆ ಇದನ್ನು 3 × 5 ಏನು 3 × 5 ಎಷ್ಟಾಯಿತು 15. 3 5 15 15 ಎಲ್ ಸಿ ಎಮ್. ಈಗ ಇಲ್ಲಿ ಡಿನೋಮಿನೇಟರಿಗೆ ಎಷ್ಟು ಗುಣಿಸಿದಾಗ 15 ಬರ್ತದೆ? 3 5 15. ಆಗ ಡಿನೋಮಿನೇಟರ್ ಗುಣಿಸಿದಾಗ ನ್ಯೂಮರೇಟರ್ ಗುಣಿಸಬೇಕು. 3 × 3 9 ಕೂಡಿಸು. ಇಲ್ಲಿಗೆ ಎಷ್ಟು ಗುಣಿಸಿದಾಗ 15 ಬರ್ತದೆ? 1 1 × 15 15. ಆಗ ನ್ಯೂಮರೇಟರ್ ಗುಣಿಸಬೇಕು. 1 × 4 4 ಮೈನಸ್ ಇದ್ದಿಲ್ಲ ಮೈನಸ್. ಇಲ್ಲಿ ಎಷ್ಟು ಗುಣಿಸಿದಾಗ 3ಕ್ಕೆ ಎಷ್ಟು ಗುಣಿಸಿದಾಗ 15 ಬರ್ತದೆ? 5 3 15. ಮೇಲೆ ಕೂಡ ಗುಣಿಸಬೇಕು ನ್ಯೂಮರೇಟರ್ಗೆ. 5 1 5 ಹೀಗೆ ಬರ್ಕೊಳ್ಳಿ. ಇಂಟು 20/4 ಡಿವಿಷನ್ ಇದು ಏನಾಗ್ತದೆ ಮಲ್ಟಿಪ್ಲಿಕೇಶನ್. ಇದು ಉಲ್ಟಾ ರೆಸಿಪ್ರೋಕಲ್ ಆಗ್ತದೆ. 2 ಮೇಲೆ ಹೋಗ್ತದೆ, 5 ಕೆಳಗೆ. 15 9 + 4 13 13 - 5 8 ಇಂಟು ಇದೇನಾಗ್ತದೆ ಸಿಂಪ್ಲಿಫೈ ಆಗ್ತದೆ. 2/5 ಅಂತಿದೆ. 2 1 2 2 2 4 5 1 5 5 4 20 2 1 2 2 2 4 ಏನು ಬಂತು ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 2. ಈಗ ಗುಣಿಸಿ. 2 8 16/15 16/15. ಇದನ್ನು ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಇಲ್ಲದೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರೆದಾಗ ಏನಾಗ್ತದೆ 1/15. ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ, ಇದು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ.